ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಕರಿದ ಸಜ್ಜಕದ ಹೋಳಿಗೆ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಫ್ರೆಂಡ್ಸ್. ಇಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೇನೆ ನಾನು. ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಕೂಡ ತಗೋಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ತಾಸು ಇದನ್ನು ಬಿಡಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ನಾವು ಒಬ್ಬಟ್ಟು ಹೋಳಿಗೆ ಮಾಡಬೇಕಂದ್ರೆ ಮೈದಾ ಹಿಟ್ಟನ್ನು ಬೆಣ್ಣೆ ಥರ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡು ನಾದ್ಕೊತೀವಿ. ಆ ರೀತಿ ಇದನ್ನು ನಾದ್ಕೋಬಾರ್ದು, ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾದ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ನಾವು ಹಬ್ಬದ ಟೈಮ್ನಾಗ ಬರೀ ಬೇಳೆ ಹೋಳಿಗೆ ಅಥವಾ ಬರೀ ಶಾವಿಗೆ ಪಾಯಸ ಮಾಡೋದಕ್ಕಿಂತ ಈ ರೀತಿಯೂ ಒಂದು ಸಲ ಮಾಡೋದು ತುಂಬ ಒಳ್ಳೆಯದು ಮತ್ತು ತುಂಬ ರುಚಿನೂ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ನಾದಿದ ಮೇಲೆ ಅದಕ್ಕೊಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ತಾಸು ಇದನ್ನು ಬಿಟ್ಟು ಬಿಡೋಣ ಫ್ರೆಂಡ್ಸ್. ಅಷ್ಟೊತ್ತಿಗೆ ಅದಕ್ಕೆ ಬೇಕಾಗಿರುವಂಥ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1.5 ಕಪ್ ಮೈದಕ್ಕೆ ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆ ತಗೊತಿದ್ದೇನೆ. ಅದಕ್ಕಿಂತ ಮೊದಲು ನಾನಿಲ್ಲಿ ಬಾಣಲೆಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಆ ತುಪ್ಪದಲ್ಲಿ ಈ ರವೆಯನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಯಾಕಂದ್ರೆ ಒಂದು ಸ್ವಲ್ಪ ಘಮ ಬರಲಿ ತುಪ್ಪದ್ದು ಅಂತ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೇನೆ ನಾನು. ಭಾಳ ಹೊತ್ತೇನು ಇದನ್ನು ಫ್ರೈ ಮಾಡ್ಕೊಳ್ಳೋದಂತೇನು ಇಲ್ಲ ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನೊಂದು ಸಪ್ರೇಟಾಗಿ ಪಾತ್ರೆಗೆ ಇಟ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ 1 ಕಪ್ ಉಪ್ಪಿಟ್ಟು ರವಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕ್ಕೊತೇನೆ ನಾನು. ಅದಕ್ಕೆ ನಾನು 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊತೇನೆ. ನಿಮಗೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಂದರೆ ಒಂದು ಸ್ವಲ್ಪ ಸ್ವೀಟ್ ಕಡಿಮೆನೂ ಮಾಡ್ಕೋಬೋದು. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಚಲೋ ಕ್ವಾಲಿಟಿ ಬೆಲ್ಲ ತಗೊಂಡ್ರೆ ನಾವು ಇದನ್ನು ಸೋಸ್ಕೊಳ್ಳೋದೇನು ಬೇಡ. ಇಲ್ಲಂದ್ರೆ ಇದನ್ನು ಬೆಲ್ಲ ಕರಗಿಸಿದ ಮೇಲೆ ಇದನ್ನೊಂದು ಸಲ ಸೋಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಫ್ರೆಂಡ್ಸ್ ನಾನು ಹುರಿದಿಟ್ಟಿರುವಂಥ ರವೆಯನ್ನು ಇದಕ್ಕೆ ಸೇರಿಸ್ಕೊತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಹೂರಣ ಭಾಳ ತೆಳ್ಳಗಾಯಿತು ಅಥವಾ ಗಟ್ಟಿ ಆಯಿತು ಅಂತ ಏನು ಟೆನ್ಷನ್ ಇರೋದಿಲ್ಲ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಇದನ್ನೀಗ ತಣ್ಣಗಾಗೋದಕ್ಕೆ ನಾನಿಲ್ಲಿ ಬಿಡ್ತಿದ್ದೇನೆ. ಇದೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಈ ವಿಡಿಯೋ ಏನಾದರೂ ನಿಮಗೆ ಉಪಯೋಗವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಇಷ್ಟು ಸಾಫ್ಟ್ ಆದರೆ ಸಾಕು. ಭಾಳ ಸಾಫ್ಟ್ ಹಾಕ್ಕೊಳ್ಳೋದು ಬೇಡ, ಯಾಕಂದ್ರೆ ನಾವು ಕರಿಯೋದ್ರಿಂದ ಅದು ಎಣ್ಣೆಯಲ್ಲಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಈ ರೀತಿ ಇದನ್ನು ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಚಪಾತಿ ಮಣೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು, ಗೋಧಿ ಹಿಟ್ಟು ಆಗಿರ್ಬೋದು ಅಥವಾ ನಿಮಗೆ ಮೈದಾ ಹಿಟ್ಟು ಆಗಿರ್ಬೋದು. ನಾನೊಂದು ಸ್ವಲ್ಪ ಮೈದಾ ಹಿಟ್ಟನ್ನೇ ತಗೊಂಡು ಈ ರೀತಿ ಲಟ್ಟಿಸ್ಕೊತೇನೆ ಫ್ರೆಂಡ್ಸ್. ಈ ರೀತಿ ಲಟ್ಟಿಸಿದ ಮೇಲೆ ಈಗ ಇದಕ್ಕೊಂದು ಸ್ವಲ್ಪ ಅದಕ್ಕೆ ಬೇಕಾದಷ್ಟೇ ಹೂರಣವನ್ನು ತುಂಬ್ಕೋಬೇಕು. ಈ ರೀತಿ ಇದನ್ನು ಫಿಲ್ ಮಾಡ್ಕೊತೇನೆ. ಇದನ್ನು ಲಟ್ಟಿಸಿದ ಕೂಡಲೇ ಫ್ರೈ ಮಾಡಿಬಿಡಬೇಕು, ಹಾಗೇ ಬಿಡಬಾರ್ದು ಫ್ರೆಂಡ್ಸ್. ಈ ರೀತಿ ಭಾಳ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಸ್ವಲ್ಪ ದಪ್ಪಗಾದರೂ ಅಡ್ಡಿ ಇಲ್ಲ. ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡ್ತಿದ್ದೀರಲ್ಲ, ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ನೀಟಾಗಿ ಲಟ್ಟಿಸ್ಕೊತೇನೆ ಅಂತ. ಈಗ ಎಣ್ಣೆಯನ್ನು ಆವಾಗಲೇ ಕಾಯೋದಕ್ಕೆ ಇಟ್ಟಿರೋದ್ರಿಂದ ಲಟ್ಟಿಸಿದ ಕೂಡಲೇ ಅದನ್ನು ಎಣ್ಣೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಿರುವಾಗಲೇ ಅದಕ್ಕೆ ಈ ರೀತಿ ಚಮಚದಿಂದ ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಬೇಕು. ಪೂರಿ ಥರ ಉಬ್ಬಿ ನಮಗೆ ಕರಿದ ಸಜ್ಜಕದ ಹೋಳಿಗೆ ರೆಡಿಯಾಗುತ್ತೆ ಫ್ರೆಂಡ್ಸ್. ಇದು ತುಪ್ಪದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್.
ಭಾಳ ಹೊತ್ತೇನು ತಗೊಳ್ಳೋದಿಲ್ಲ, ಬೇಗನೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಇನ್ನೊಂದು ಲಟ್ಟಿಸಿದಂಥ ಹೋಳಿಗೆಯನ್ನು ಹೀಗೆ ಎಣ್ಣೆಯಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಯಾವುದೇ ಕಾರಣದಿಂದಲೂ ಇಲ್ಲಿ ಎಣ್ಣೆಯಲ್ಲಿ ಈ ಹೋಳಿಗೆ ಬಿಟ್ಕೊತಿಲ್ಲ. ಆ ರೀತಿ ನಾವು ಅದನ್ನು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.